ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಫೇವ್ರೇಟ್ ಪರ್ಸನ್ ನನ್ನ ಜೊತೆ ಇದ್ದಾನೆ. ಯಾರು ಅಂದರೆ ಲವರ್ ಬಾಯ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಮಲ್ಲೇಶ್ವರಂ ಘಾಟ್ ಮಲ್ಲೇಶ್ವರ ದೇವಸ್ಥಾನ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಡೆ. ಆದರೆ ಒಳಗಡೆಯಿಂದ ಅಲ್ಲ, ಈಚೆಯಿಂದ. ಯಾಕೆಂದರೆ ಇಲ್ಲೆಲ್ಲ ಖಾಲಿ ಇರ್ಬೋದು, ಬಟ್ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಅಲ್ಲಿ ಲೈನಲ್ಲಿ ನಿಂತಿದ್ದೆ, ಆಗಲಿಲ್ಲ. ಸೊ ಅದಕ್ಕೆ ವಾಪಸ್ ಬಂದೆ. ಏನು ರಾಜಿ ಮಾತಾಡೋ. ಎಲ್ಲ ಇತ್ತು. ಹಾಂ, ಜನ ಹೆಂಗಿತ್ತು? ಕಡಿಮೆ ಇದ್ದರು. ಹಾಂ, ಆಮೇಲೆ ಒಳ್ಳೇದು ಮಾಡ್ತಿದ್ದೆ. ಸೊ ಈಗ ಈಚೆ ಕಡೆ ಹೋಗಿ ಸಿಗ್ತೀನಿ. ಸಾರಿ ದೇವ್ರೆ, ಯಾಕೆಂದರೆ ನಿಜವಾಗ್ಲೂ ವ್ಲಾಗ್ ಮಾಡಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಈಗಲೇ ಟೈಮ್ 5 ಗಂಟೆ ಅಲ್ವಾ? 5 ಗಂಟೆ ಆಗಿದ್ದಾರೆ. 5 ಗಂಟೆ ಆಗಿದೆ. ಆ ಒಂದು ಕಾರಣಕ್ಕೆ ಲೇಟ್ ಆಗಿಬಿಡುತ್ತೆ. ಇನ್ನು ಬೇರೆ ಪ್ಲೇಸಸ್ 56 ಸಾರಿ 2 ಅವರ್ ಜಾಸ್ತಿನೇ ಇರುತ್ತೆ. 1 hour. ಸೊ ಈಗ ಈಚೆ ಕಡೆಯಿಂದ ಈ ಥರ ಕಾಣುತ್ತೆ. ಓಂ ನಮಃ ಶಿವಾಯ. ಯುವರಾಜಿ ಈಗ ಸಾರಿ ಬೇರೆ ನಿಜ ಎಷ್ಟು ಇದಿತ್ತು. ಅಲ್ಲ, ಮೂನೇ ಆಗ್ತಿಲ್ಲ ನಿಜವಾಗ್ಲೂ. 1 ಅವರಿಂದ ಇದಿಷ್ಟು ಖಾಲಿ ಇತ್ತು. ಇಲ್ಲಿಂದ ಒಳಗೆ ಅಲ್ಲಿ ನಿಂತಿದ್ದಷ್ಟೇ. ಅಲ್ಲಿ ಮೂನೇ ಆಗ್ತಿಲ್ಲ. ಆ ಒಂದು ಕಾರಣಕ್ಕೆ ಇದು ಮಾಡಿದ್ವಿ. ಇಲ್ಲೊಂದು ನೋಡಿ, ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಇಲ್ಲೊಂದು ಶಿವ ಮಾಡವ್ರೆ. ಎಷ್ಟು ಸಖತ್ತಾಗಿ ಮಾಡ್ಯಾರೆ ಅಂದರೆ ಸೂಪರ್ ಆಗಿದೆ. ನೀನೇ ಶಿವ ಇವಾಗ. ಕೇಳಿಸಿಲ್ಲ. ಶಿವ ಸೂಪರ್ ಆಗಿದೆ ಎಂದೆ. ತುಂಬ ಜೋರಾಗಿ ಮಾತಾಡ್ತಾ ಇದ್ದಾನೆ. ಈ ದೇವಸ್ಥಾನ ಖಾಲಿ ಇದೆ ಅಲ್ಲ? ಹೋಣ, ಈ ದೇವಸ್ಥಾನ ಖಾಲಿ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ಆ ದೇವಸ್ಥಾನಕ್ಕೆ ಹೋಗೋಣ. ಯಾಕಂದರೆ ಅದೊಂದು ಖಾಲಿ ಇರೋದು ಕಾರಣಕ್ಕೆ ಅದಕ್ಕೆ ಹೋಗೋಣ. ಯಾವುದಾದ್ರು ನೋಡ್ದು ಖಾಲಿ, ಅದು ಖಾಲಿ ಇದೆ ಅನ್ಸುತ್ತೆ. ಯಾವ್ದಾದ್ರು ಖಾಲಿ ಇದೆಯೋ ಅದು ಎಲ್ಲದಕ್ಕೂ ಹೋಗೋಣ. ಸೊ ಹಂಗೆ ನಾಳೆಗೆ ತೇರು ರೆಡಿ ಮಾಡ್ತಾಯಿದ್ದಾರೆ. ಸೊ ಅಲ್ಲೊಂದು ತಿರ್ಗಾ ಶಿವ ಇಕ್ಕಿದ್ದಾರೆ. ಹಾಗೆ ದೇವಿದು ವಿಗ್ರಹ ಇದೆ. ಸೊ ಇದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ನೋಡೋಣ ಹೇಗಿದೆ ಏನು ಅಂತ. ದೇವ್ರು ಒಳ್ಳೆಗೆ ಇರೋದು ಸಾಕಿಲ್ಲ. ಈ ದೇವಸ್ಥಾನ ಬಂದಿಲ್ಲ. ಹಾಂ, ನಾನಿದೆ ಫಸ್ಟ್ ಟೈಮ್ ಬರ್ತಿರೋದು. ಸ್ಪರ್ಧಾ ಅಂದರೆ ಇದೆ, ಒಳಗಡೆ ಬಿಡಲ್ಲ. ನೋಡೋಣ, ಟ್ರೈ ಮಾಡೋಣ. ನಿಮ್ಮೆಲ್ಲರಿಗೂ ಟ್ರೈ ಮಾಡೋದು ಅಂದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ರುದ್ರಾಕ್ಷಿ ಮಾಲೆ ಎಲ್ಲ ಕಡೆನೂ ಸಿ ಒಳಗಡೆ ಆದರೆ ಕ್ಯಾಮ್ರಾ ಅಲೋ ಇದ್ದರೆ ಮಾಡ್ತೀನಿ. ಈ ಇದೇನೋ ಬರೀ ರುದ್ರಾಕ್ಷಿ ಮಾಲೆಯಲ್ಲೇ ಮಾಡಿದ್ದಾರೆ. ಶಿವರಾತ್ರಿ ಹಬ್ಬ ನೋಡಿ ಬೇಕಾದರೆ.
ದೇವಸ್ಥಾನ ನಾನು ಮುಗಿಸಾಯಿತು. ಈಗ ಚಪ್ಪಲಿ ಹಾಕ್ಕೊಂಡು ಏನೇನು ಶಾಪಿಂಗ್ ಇದೆ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ರಶ್ ಇದೆ, ಹೋಗೋದಾ ಬೇಡವಾ ಗೊತ್ತಾಗ್ತಿಲ್ಲ. ಏನು ಹೋಗೋದು ಯಾಕೆಂದರೆ ವಿಜಯ ರಾಘವೇಂದ್ರ ಸರ್ ಸಡನ್ ನೋಡೋಣ ಎಷ್ಟು ಕ್ಯೂ ಇದೆ ನೋಡಿ. ಹಾಕ್ತಿದ್ದೀನಿ ಬ್ರೌಸರ್ಸು. ಗೈಸ್ ವಿಜಯ ರಾಘವೇಂದ್ರ ಅವರು ಹೌದಾ ಇದ್ದಾರೆ ಇಲ್ಲಿ ಫೈನಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗ ಎಲ್ಲ ಹುಡುಗಿನ ನೋಡಾಯಿತು. ವಾಯ್ಸ್ ಕೇಳಿಸ್ತಿದೆಯಲ್ವೋ ಗೊತ್ತಿಲ್ಲ, ಸೌಂಡೆಲ್ಲ ಜಾಸ್ತಿ ಇದೆ. ಈಗ ಅದೇನೋ ಆಟ ಆಡಬೇಕು ಅಂದ, ಅದಕ್ಕೆ ಕರ್ಕೊಂಬರ್ತಾಯಿದ್ದೀನಿ. ಸೊ ಈಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ, ಅಮ್ನೋರ್ ದೇವಸ್ಥಾನಕ್ಕೆ ಹೋಗಿ ಹಾಗೆ ವಿಜಯ ರಾಘವೇಂದ್ರ ನೋಡಿದ್ವಿ. ಸಡನ್ನಾಗಿ ಎಂಟ್ರಿ ಕೊಟ್ಟರು, ಗೊತ್ತಿಲ್ಲ ಗೈಸ್. ಒಂದಲ್ಲ ಒಂದಿನ ನಾವು ಹಂಗೆ ಹೋಗ್ಬೇಕಿದೆ. ನಾನು ರಾಜಿಯಿಂದ ಹಂಗೆ ಬರಬೇಕಿದೆ. ಅವ್ನು ಬೌನ್ಸರ್ ಆಗಿ ನಾನು ಬರ್ತಿದ್ದೆ, ಬೌನ್ಸರ್ ಆಗಿ ಬರ್ತೆ. ರಾಜ್ಯ ಅಷ್ಟು ದೊಡ್ಡವನು ಗೈಸ್, ನಾವೆಲ್ಲ ಹಿಂದೆ ಬರಬೇಕು ಅನ್ನೋ ಫುಲ್ ದೊಡ್ಡವನು. ಸೊ ಅದಕ್ಕೆ ಸ್ಟೇರಿಂಗ್ ಅಟ್ ಮೀ. ಹಾಂ ಸೊ ಅದಕ್ಕೆ ಈ ಥರ ಎಲ್ಲ ಏನೇನೋ ಇಕ್ಕಿದ್ದಾರೆ. ಸೊ ಒಂದೊಂದೇ ನೋಡ್ಕೊತ ಹೋಗೋಣ. ಬರೀ ನೋಡ್ಕೊಂತ ನಾವು ಅದು ಯಾವುದೂ ಇಸ್ಕೊಳ್ಳಲ್ಲ, ನಾವು ಯಾವುದೂ ಇಸ್ಕೊಡಲ್ಲ, ಪ್ರಯೋಜನ ಇಲ್ಲ ಅದು ನಮ್ಗೆ ಅಂಥದ್ದು ಯಾವುದೂ ಇಲ್ಲ ಅಲ್ಲಿ. ಮತ್ತು ಮನೆಗೆ ಡೆಕೋರೇಷನ್ ಐಟಮ್ ಸಿಗುತ್ತೆ. ಎಕ್ಸಾಂಪಲ್ ಇದು ಏನು ಬುದ್ಧ, ಆಮೇಲೆ ಬಜ್ಜಿ, ಸಮೋಸ, ಐಟಮ್ಸ್, ವಾಟರ್ಮೆಲನ್, ಆಮೇಲೆ ಕಲ್ಲಂಗರೆ. ಇದು ಕಲ್ಲಂಗರೆ ಏನಂದ್ರೆ ವಾಟರ್ಮೆಲನ್, ಹಲಸಿನಣ್ಣು ಎಲ್ಲ ಸಿಗ್ತಿದೆ. ಈಗ ಸುಮ್ಮನೆ ಈಚ್ ಕಡೆ ದೇವಸ್ಥಾನ ಎಲ್ಲ ಆಯಿತು. ತಿರ್ಗಾ ನೈಟ್ ಬರೋಣ, ಹೇಗಿದೆ ನೈಟ್ ವ್ಯೂ ಹೇಗಿರುತ್ತೆ ನೋಡೋಣ. ಈಗ ಮುಂದೆ ಹೋಗಿ ಏನು ಸಿಗುತ್ತೆ ತಿನ್ನೋಕ್ಕೆ ನೋಡೋಣ. ಕೊಡಿಸ್ತಾನೆ. ಹಾಂ ನೋಡೋಣ. ರಾಜಿ ಕೊಡಿಸ್ತಾನೆ, ನಿಮ್ಮ ಮುಂದೆನೇ ಹೇಳ್ತಾನೆ. ಆಗ್ಲಿಂದ ಮುಂದೆ ಹೇಳ್ತೀನಿ, ಹಿಂದೆಗಡೆ ಆಗ್ಲಿಂದ ಹುಡುಗಿದು ಸೈಟ್ ಹಾಕಿದೆ ರಾಜಿದು. ಏನು ರಾಜಿ ಅದಕ್ಕೆ ಮುಖ ಅಲ್ಲಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಬ್ಲಾಗ್ ಅಂದರೆ ಅವನು ನನ್ನ ಬರ್ಡೇ ಬ್ಲಾಗೆ. ನಾನು ವೈಟಿಗಿದ್ದೆ, ಇವಾಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದೀನಿ ನೋಡಿ ಗೈಸ್. ಬುದ್ಧ ಹೇಗಿದೆ? ನಂತರನೇ ಕ್ಯೂಟ್. ಹಾಂ ನಮ್ಮ ರಾಜಿ ಹುಡುಗಿನ ನೋಡಿದ ತಕ್ಷಣ ಅದೇ ಜೋಶಲ್ಲಿ ಕುಣಿಯೋದು. ರಸಮೂಲ ಇಲ್ಲ ಸೋಡಾ ಅಲ್ಲ, ಈ ಥರ ಆಗ್ಬಿಡ್ತೀಯಲ್ಲ ಬುದ್ಧ ಥರ. ಕೃಷ್ಣ ಅಂತ ಅವನು ಆ್ಯಕ್ಚುಲಿ ಗೊಂಬೆಸಿದೆ. ಈಗ ಯಾವುದೋ ಹುಡುಗಿಗೆ ತೊಗೊಂಡೋಗ್ಬೇಕು ಅಂತ ಬಂದ. ಹುಡುಗಿ ಇಲ್ಲ ತೊಗೊಂಡೋಗ್ಬೇಕು ಅಂದ್ರೂ ಅದಕ್ಕೆ ಇವಾಗ ರಾಜಿ ತೊಗೊತಾನೆ. ಸೊ ಏನು ತೊಗೊತಾನೆ ನೋಡೋಣ ಗಾಯ್ಸ್. ನಾನೇನು ತೊಗೊಳಲ್ಲ, ನಿಜನೂ. ನನಗೆ ಹುಡುಗಿ ಇಲ್ಲ, ನಾನು ತೊಗೊಂಡೆ ನೋಡಿ ಯಾವ ಗೊಂಬೆ ಬೇಕು ಅಂತ ಸೆಲೆಕ್ಟ್ ಮಾಡು ಅಂತ ಕಳಿಸ್ತಾ ಸ್ನ್ಯಾಪ್. ಇಂಥ ಜನನೂ ಇರ್ತಾರೆ ಗೈಸ್. ಬಾಯ್ ಆಯ್ತಲ್ಲ ಅವರಿಬ್ಬರಲ್ಲಿ. ಆ್ಯಕ್ಚುಲಿ ನಾನು ದರ್ಶನ್ ಜೊತೆ ಬಂದಿರೋದು, ಅವನಿಗೆ ಕ್ಯಾಮ್ರಾ ಕಂಫರ್ಟಬಲ್ ಇಲ್ಲ. ಅಲ್ಲಿ ನೋಡ್ರಿ, ಕ್ಯಾಮ್ರಾ ಅವನು ತೋರಿಸ್ತಿಲ್ಲ. ಸೊ ಈಗ ಹೋಗಿ ಮುಂದಕ್ಕೆ ಮಾತಾಡೋಣ. ಎಷ್ಟು ಬಂದೆ, ಶಿವಾಜಿ ಮಹಾರಾಜ್ ಇದ್ದಾರೆ, ಬುದ್ಧ ಇದೆ, ಸಾಯಿಬಾಬಾ ಇದೆ, ಹಾಗೆ ಶೆಟ್ಟಿ ಇದೆ, ಕೃಷ್ಣ ಇದೆ, ಸುಮಾರು ಐಟಮ್ಸ್ ಇದೆ. ಇದು ಬಂದು 150 ಹೇಳಿದ್ರು, 100 ರೂಪಾಯಿಗೆ ಹಾಕ್ಕೊಡ್ತಾರಂತೆ ನಮಗೆ. ಸೊ ಅದ್ರ ಜೊತೆಗೆ ಹೈಟಾಗಿ ಒಂದು ಬುದ್ಧ ಇದೆ ದೊಡ್ಡದಾಗಿ, ಇದು 350 ಅಂತೆ. ಸೊ ನೋಡೋಣ. ಆದರೆ ನನಗೆ ಇಷ್ಟ ಆಯಿತು, ಒಂದು ತೊಗೊಳೋಣ. ಯಾಕಂದರೆ ಮನೇಲಿ ಮೇಲ್ಗಡೆ ಟಿ ವಿ ಸ್ಟ್ಯಾಂಡ್ ಫುಲ್ ಖಾಲಿ ಇದೆ. ಸೊ ಅದಕ್ಕೆ ಖರ್ಚು ಮಾಡೋಣ ಅಂತ ಮೊನ್ನೆ ಎಲ್ಲ ತಂದಿದ್ದೆ, ಆದರೂ ಇನ್ನೊಂದು ಸಲ ತೊಗೊಂಡೋಗೋಣ ಅಂತ ಆಸೆ ಆಗ್ತೈತೆ. ನೋಡಿದ ತಕ್ಷಣ ಇಷ್ಟ ಆಗ್ತಿದೆ. ಸೊ ಅಣ್ಣ ಕಮ್ಮಿಗೆ ಹಾಕ್ಕೊಡ್ತಾರಂತೆ. ಅಣ್ಣ ಹಾಯ್ ಹೇಳ್ಬಿಡಿ ಒಂದು ಸಲ. ಸೊ ಇದು ಶಿವಾಜಿ ನನಗೆ ಇಷ್ಟ ಆಯಿತು. ರಾಜಿ ಕೊಡ ಟಿ ವಿ ಸ್ಟ್ಯಾಂಡಿಗೆಲ್ಲ ಯಾಕೋ ಪ್ಯಾಂಟ್ ಅರ್ಧ ಗೊತ್ತಾ, ಟಿ ವಿ ಸ್ಟ್ಯಾಂಡಿಗೆಲ್ಲ ಇಟ್ಬೋದಲ್ಲ, ಇಷ್ಟಾಗಿರುತ್ತೆ. ಅಣ್ಣ ನೀವು ಡಿಸ್ಕೌಂಟ್ ಹಾಕ್ಕೊಟ್ರೆ ಜಾಸ್ತಿ ತೊಗೊತೀನಿ. ಡಿಸ್ಕೌಂಟ್ ಹಾಕ್ಕೊಟ್ರೆ ಜಾಸ್ತಿ ತೊಗೊತೀನಿ ನಾನು. ಹಾಂ ಅಲ್ಲಲ್ಲ, ನಾನು ಜಾಸ್ತಿ ಐಟಮ್ಸ್ ತೊಗೊತೀನಿ, ಡಿಸ್ಕೌಂಟ್ ಹಾಕ್ಕೊಡ್ಬೇಕು. ಸೊ ಡಿಸ್ಕೌಂಟ್ ಹಾಕ್ಕೊಂಡು ತರುತ್ತೆ.
ನೋಡೋಣ. ಈಗ ಟಿ ವಿ ಸ್ಟ್ಯಾಂಡಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಎಲ್ಲ ಐಟಮ್ ಎತ್ಕೊಂಡ್ಬಿಡೋಣ. ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಇದಕ್ಕೇನು ಖರ್ಚು ಮಾಡೋದು, ಮನೆಗೆ ತಾನೇ ಖರ್ಚು ಮಾಡ್ತಿರೋದು. ಟಿ ವಿ ಸ್ಟ್ಯಾಂಡಲ್ಲಿ ಬರೀ ಫೋಟೋಸು ಅದು ಇದು ಅಷ್ಟೇ ಇರೋದು. ಸೊ ಆ ಒಂದು ರೀಸನ್ಗೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು 100ಗೆ ಹಾಕ್ಕೊಡ್ತಾರಂತೆ. ಹಂಗೆ ನಾನು ಮಾತಾಡ್ತಾ 50ಗೆ ಮಾಡಿಸ್ಬಿಟ್ಟು ತೊಗೊಂಬಿಡ್ತೀನಿ. ನೋಡೋಣ ಈಗ ಯಾವ್ದು ತೊಗೊತೀನಿ ಅಂತ ತೋರಿಸ್ತೀನಿ. ಈ ಕಡೆ ರಾಜಿಗೂ ಫ್ರೆಂಡು, ಆ ಕಡೆ ನನ್ನ ಫ್ರೆಂಡ್ ದರ್ಶನ್ಗೂ ಫ್ರೆಂಡು ಒಬ್ಬರು ಸಿಕ್ಕಿದ್ರು. ದೇವರಾಗಿ ಬಂದು ದೇವ್ರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ VIP ಎಂಟ್ರೀಸ್ ಇದೆಯಂತೆ. ಸೊ ಇಲ್ಲೇ ಇದ್ದಾರೆ, ವೈಟ್ ಶರ್ಟ್ ಹಾಕಿದಾರಲ್ಲ ಅವರೇ, ಟಿ ಶರ್ಟ್. ಈಗ ಅಲ್ಲೆಲ್ಲ ಹೇಳ್ಬಿಡಿ ಬ್ರೋ, ಹೇಳು ಹೇಳೋ ಕೇಳೋ, ಹೇಳ್ಬಿಡು ಲಾಸ್ಟು. ಇವರೇ ಬಂದರು. ಸೊ ಈಗ ದೇವ್ರ ದರ್ಶನ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡೋಕ್ಕೆ ದೇವ್ರನ್ನ. ಕೊನೆಗೂ ದೇವ್ರು ನಮ್ಮನ್ನ ಸೇರಿಸ್ಕೊಂತವನು. ಏನಂತೀಯ ಹೂ ಅಂತ ಅಷ್ಟು ಭಕ್ತಿಯಿಂದ ಬೇಡ್ಕೊತಿದ್ವಿ ಹೋಗ್ಬೇಕು ಅಂತ. ಕೊನೆಗೂ ಇವಾಗ ಆಗ್ತಿದೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಇಷ್ಟು ಇಲ್ಲಿ ತನಕ ನಾನು ಯಲಹಂಕದಿಂದ ಬಂದಿದ್ದಕ್ಕೂ ಸಾರ್ಥಕ ಸಿಗುತ್ತೆ. ನಾನು ಅದರಲ್ಲೂ ಬಸ್ಸಲ್ಲಿ ಇವ್ನು ಬಂದಿದ್ದಕ್ಕೂ ಸಾರ್ಥಕ ಸಿಗುತ್ತೆ. ಈಗ ನೋಡಿಕೊಂಡು ಇವ್ರು ಬಂದು ವಿನಯ್ ಅಂತ, ದರ್ಶನ್ ಫ್ರೆಂಡು. ವಿನಯ್ ಬಂದು ನೇಮ್ ನನಗೆ ತುಂಬ ಇಷ್ಟ, ಯಾಕಂದರೆ ಬಿಗ್ ಬಾಸ್ ವಿನಯ್ ಅಂತ ನನಗೆ ತುಂಬಾ ಇಷ್ಟ. ಆ ಒಂದು ರೀಸನ್ಗೆ ಇವರು ವಿನಯ್, ಇವರು ದರ್ಶನ್ ಫ್ರೆಂಡು. ಈಗ ಅದೇ ಅವರು ಲಿಖಿತ್ ಅನ್ನೋರು ರಾಜಿಗೂ ಫ್ರೆಂಡು, ದರ್ಶನ್ ಮನೆ ಪಕ್ಕದಲ್ಲೇ ಇರೋದು. ಸೊ ಇವಾಗ ಗೊತ್ತಾಯಿತು ಅವ್ರು ಬಂದು ದೇವರಿದ್ದಂಗೆ ದೇವ್ರ ದರ್ಶನಕ್ಕೆ ಕರ್ಕೊಂಡು ಹೋಗ್ತವ್ರು. ಮತ್ತೆ ಆಗಲೇ ಬೇಜಾರಾಯಿತು, ನಿಜವಾಗ್ಲೂ ರೆಸ್ಟಲ್ಲಿ ನಿಂತ್ಕೊಂಡು ಹೋಗ್ಬೇಕಲ್ಲ ಅಂತ. ಬಟ್ ಈಗ ಡೈರೆಕ್ಟ್ VIP ಎಂಟ್ರಿಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಆಗಲೇ ಹೇಳ್ತಿದ್ದೆ, ಹೋದರೆ ವಿಜಯ ರಾಘವೇಂದ್ರ ಥರ ಹೋಗ್ಬೇಕು ಅಂತ. ಈಗ ಪುಲೀಸ್ ಥರನೇ ಹೋಗ್ತಾ ಇದ್ದೀನಿ. ಹೋಗಿ ನೋಡೋಣ, ಕ್ಯಾಮ್ರಾ ಅದು ಇರುತ್ತೆ ಇಲ್ಲ. ಸೊ ಈಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಫಸ್ಟ್ ಟೈಮ್ ನಾನು ಪಬ್ಲಿಕ್ಕಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಪಬ್ಲಿಕ್ಕಲ್ಲಿ ಈ ಥರ ಎತ್ತಿ ಅಂದರೆ ಫೋನ್ ಎತ್ತಿ ಮಾತಾಡ್ತಿರೋದು. ಯಾಕೆ ಅಂದರೆ ನಂಗೆ ಇವತ್ತು ತನಕ ಮನೆ ಹತ್ರ ಎಲ್ಲ ಹಿಂಗೆ ಇಟ್ಕೊಂಡು ಮಾತಾಡೋದು. ಈಗೇನೋ ಜೋಶ್ ಬಂದ್ಬಿಟ್ಟೈತೆ ದೇವ್ರು ನೋಡೋದು. ದೇವ್ರಂದರೆ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೇ ಥರನೇ ಈಗ ಅದೇ ಜೋಶಲ್ಲಿ ನಾನು ಇದ್ದೀನಿ. ಈಗ ಒಳಗೆ ಹೋಗೋಣ. ಹೋಗಿ ದರ್ಶನ ಆಗತ್ತಾ ಇಲ್ವಾ ನೋಡೋಣ. ಪಕ್ಕ ಆಗುತ್ತೆ, ಟೆನ್ಷನ್ ಮಾಡ್ಕೊಂಬಿಡಿ ಬನ್ನಿ. ನೋಡಿ ದರ್ಶನ್ ಅಂತ, ಅವನ ಕಾಲು ಮಾತ್ರ ತೋರಿಸ್ತಾ ಇದ್ದೀನಿ. ಕಳ್ಳನ ಮಗ, ನಾನು ಹಂಗೆ ಬಿಡೋದು ಬಿಡಿ. ಯಾಕೆ ಯೋಚನೆ, ಯಾಕೆಂದ್ರೆ ಚಪ್ಪಲಿ ಅಂದರೆ ನಮಗೆ ಪ್ರೀತಿ ಜಾಸ್ತಿ. ನಮ್ಮ ರಾಜಿ ಚಪ್ಪಲಿನ ಈಚ್ ಕಡೆಯಿಂದ ಚೆನ್ನಾಗಿ ಇಟ್ಕೊಂಡವನೆ, ಒಳಗಡೆ ಎಲ್ಲ ಫುಲ್ಲು ಕಲರ್ ಮಾಡಿ ಇಟ್ಕೊಂಡವನೆ. ಈಗ ಏನೋ ಫಂಕ್ಷನ್ ನಡೆಯೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫೈನಲಿ ಈಗ ಮೇಲ್ಗಡೆ ಬಂದ್ವಿ, ಹತ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ಇವತ್ತೇ ಗೊತ್ತಾಗಿದ್ದು ಇಷ್ಟು ಸ್ಟೆಪ್ಸ್ ಇದೆ ಮೇಲ್ಗಡೆ ಅಂತ, ಯಾಕಂದರೆ ರೆಸ್ಟಲ್ಲಿ ಗೊತ್ತಾಗಲಿಲ್ಲ. ಈಗ ಮೇಲ್ಗಡೆ ಬಂದಾದ್ಮೇಲೆ ಗೊತ್ತಾಗಿತ್ತು. ಇವರು ಆಲ್ರೆಡಿ ಒಂದು ಸಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರು ನಮ್ಮ ಬಿಟ್ಟು. ಈಗ ಫೈನಲಿ ಇವನ್ ನನ್ನ ಕಳಿಸ್ಕೊಳ್ತಾ ಇದ್ದಾನೆ ನೋಡೋದಕ್ಕೆ. ಅಲ್ಲ, ನಾನು ನೋಡಬೇಕು ಇವನ ಅಂತ ಕೇಳ್ಕೊತಿದ್ದೆ. ಫೈನಲಿ ಅವನೇ ಕರ್ಕೊಳ್ತಾ ಇದ್ದಾನೆ. ಅವನ ಹತ್ರ ಹೋಗಿ ನೋಡಾದ್ಮೇಲೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ ಇವ್ರಿಗೆ. ಇದಕ್ಕೆ ಥ್ಯಾಂಕ್ಸ್ ಬ್ರೋ. ಈಗ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಕಳಿಸಿದ್ದೆ. ಅಲ್ಲಿ ಕಾಣಲ್ಲ. ಈಗ ದರ್ಶನ್ ನಮಗೆ ಸಾಯಿರಾಮ್ ಚಾಟ್ಸು ಫೇಮಸ್ಸು ಅಂತ ಕರ್ಕೊಂಬಂದಿದ್ದಾನೆ. ಏನು ಕತೆ ಏನು ನೋಡೋಣ. ಇವತ್ತು ಉಪವಾಸ ಆದರೂ ಉಪವಾಸಕ್ಕೆ ತಿಂತಾಯಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಈಗ ಒಳಗೆ ಹೋಗಿ ನೋಡೋಣ ಏನು ಇದೆ, ಏನು ಸಿಗುತ್ತೆ ಅಂತ.
ಆ್ಯಕ್ಚುಲಿ ರಾಜಿ ತಿನ್ನಲ್ಲ, ಯಾಕಂದರೆ 99 ಐಟಮು. ಈಗ ರಾಜಿ ದೇಹಕ್ಕಂತೆ ಏನು ತಿನ್ನಲ್ಲ ಅಂತಂದರೆ ಅದು ತಿಂತಾನಂತೆ. ನಾನು ತಿಂದೇ ತಿಂತೀನಿ, ಯಾವ ಉಪವಾಸನೂ ಮಾಡಲ್ಲಪ್ಪ. ಈಗ ದರ್ಶನ್ ಏನು ಕೊಡಿಸ್ತಾನೆ ನೋಡೋಣ. ಅಣ್ಣ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರಮೇಶ್ ಅಂತ. ಯಾವಾಗ ಸ್ಟಾರ್ಟ್ ಆಗಿದ್ದಾನೆ ಇದು? ನಮ್ದಲ್ಲ ಹಳೆ ಅಂಗಡಿ 20 ವರ್ಷದ 2002ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, ಅದೇನೋ ನಾನು ಕೇಳ್ಪಟ್ಟೆ 3 ಬ್ರ್ಯಾಂಚ್ ಇದೆ ಅಂತ ಹೇಳಿದೆ. ಇಲ್ಲ ಸರ್, ನಮ್ದು ಒಂದೇ ಬ್ರಾಂಚ್. ಒಂದೇ ಬ್ರ್ಯಾಂಚಾ? ಓಕೆ, ಇಲ್ಲಿ ಎಷ್ಟು ಥರ ಸಿಗುತ್ತೆ ಐಟಮ್ಸು? 99 ವೆರೈಟಿ ಚಾಟ್ಸ್ ಇದೆ. ಓಕೆ, ಫೇಮಸ್ ಅಂದರೆ ಯಾವುದು? ಸಾಯಿರಾಮ್ಸು, ಕ್ರೇಜಿ, ಸ್ಟೂಡೆಂಟ್ ಸ್ಪೆಷಲ್, ಅನಾರ್ಕಲಿ ಚಾಟ್ಸ್. ಓಕೆ, ಅದೇ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದಕ್ಕೆ ನಾನು ಇಲ್ಲಿ ಬಂದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಓಕೆ, ಹಾಗೆ ಬೇರೆಯವ್ರಿಗೂ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಈಗ ಸಾಯಿರಾಮ್ ತಿನ್ಬಿಟ್ಟು ಈಗ ಹೊರಟಿದ್ದೀವಿ. ಈ ಸಲ ಫುಟ್ಪಾತಿಗೆ ಬಂದಂಗೆ ಆಯಿತು. ಇವನು ಹಾಕಿರೋದು ಅದೇ ನೋಡಿ, ಮೆಜೆಸ್ಟಿಕ್ ಇದೆ. ಈ ಥರ ಎಲ್ಲ ಹೇಳ್ಬಾರ್ದು. ನೋಡೋ ಇದೆ ನೋಡಿ, ನಮ್ಮ ಗಾಡಿಗಳದ್ದು ಫ್ಯೂಲ್ ಡೌನ್ ಆಗಿ ವಾಪಸ್ ಡೈಲಿ ಶಿವರಾತ್ರಿ ಬರುತ್ತಾ? ಬರಲ್ಲ, ಮತ್ತೆ ನೆಕ್ಸ್ಟ್ ವರ್ಷ ಬರುತ್ತೆ. ಇಲ್ಲೇನು 20 ರೂಪಾಯಿ ಹಾಕೋಲ್ಲ, 50 ರೂಪಾಯಿ ಹಾಕ್ಬಿಟ್ಟು. ನಮ್ಮ ವಿನಯ್ ಅವ್ರದ್ದು, ದರ್ಶನ್ ಅವ್ರದ್ದು, ನಂದು, ರಾಜಿದು, ನಂದಲ್ಲ ಸರಿ, ರಾಜಿದು, ನಂದು, ವಿನಯ್ದು, ಆಮೇಲೆ ಅವ್ರು ಹೇಳ್ಬೇಕಲ್ಲ, ಆಮೇಲೆ ಲಾಸ್ಟ್ ನಂದ ಅಂತ ಹೇಳ್ತಾರೆ. ಸೊ ಅದು ಯಾರ್ದು ಬೇಡ, ನಮ್ಮ 4 ಜನದ್ದು ಫ್ಯೂಯಲ್ ಡೌನ್ ಆಗಿ ಇಲ್ಲ, ಈಗ ನಂದೇನಾಗಿಲ್ಲಪ್ಪ. ಇವೊಂದು ಅಲ್ಲ ಇವೊಂದು ಏನಕ್ಕಾಗಿಲ್ಲ ಅಂದರೆ ಗರ್ಲ್ಸ್ ಆಡಲಿ ಅದರಿಂದ ಅವನು ಬೂಸ್ಟ್ ಆಗಿನೇ ಇದು ಮಾಡ್ತಿರೋನೆ. ಸೊ ಮೋಸ್ಟ್ ಆಗಿಲ್ಲ, ಇನ್ನೂ ಯಾರು ನೋಡಿಲ್ಲ, ಯಾರು ಬಂದಿಲ್ಲ. ಸೊ ಈಗ ಬುದ್ಧ ಇಸ್ಕೊಂಡು ಹೋಗಬೇಕು. ಬುದ್ಧ ಅಲ್ಲ, ಏನಂದರೆ ಶಿವಾಜಿ ಮತ್ತು ಹಸು ಮತ್ತು ಕರು, ಅವೆರಡು ನಾನು ತೊಗೊಂಡು ಹೋಗಬೇಕು. ನಂದು ಅಂತೂ ಇವ್ರದ್ದು ಯಾರ್ದು ಏನಾಗಿದೆ ಗೊತ್ತಿಲ್ಲ. ನನ್ನ ಫ್ಯೂಲ್ ಅಂತೂ ಖತಮ್. ಯಾಕಂದರೆ ಗೊತ್ತು ಗೈಸ್, ನನ್ನ ಕಷ್ಟ ನನಗೆ. ಸುಳ್ಳು ಇದೆಲ್ಲ. ಹಾಂ, ಮನೇಲಿ ತುಂಬ ಜನ ಕಮ್ಮಿ ಇದ್ದಾರೆ. ಯಾರ ಬರೋಂಗಿದೆ ಬನ್ನಿ, ತುಂಬ ಜನ ಕಮ್ಮಿ ಇದ್ದಾರೆ. ಅಲ್ಲಿ ತನಕ ಇದೆ ದೇವಸ್ಥಾನ ಒಳಗೆ ತನಕ. ರಾಮ ನಮ್ಮಿಬ್ರಿಗೆ ಮಾತ್ರ ಇಕ್ಕಿರ ಒಳ್ಳೆಯವ್ರು ಅಂತ, ಅವರಿಬ್ರಿಗೆ ಇಕ್ಕಿಲ್ಲ. ಲೇ ರಾಜಿ, ನೀನು ಕೆಟ್ಟವನು ಅಂತ ಅವ್ರಿಗೂ ಗೊತ್ತಾಗ್ಬಿಡ್ತು ನೋಡು. ಯಾರು? ನನಗೆ ನೋಡಿ ಇಕ್ಕಿ ಅದು ಬಟ್ಟಿಕ್ಕತ್ತವೆ. ನಮಗೆ ಸಾಕು, ಜಾಸ್ತಿ ಕೇಳಲ್ಲ. ಸೊ ಈಗ ಏನು ಗೈಸ್, ಅವ್ನಿಗೆ ಏರೋಪ್ಲೇನ್ ಬೇಕಂತೆ. ಯಾರು ಡೊನೇಟ್ ಮಾಡೋಂಗಿದೆ ಅಮೌಂಟ್ನ ಡೊನೇಟ್ ಮಾಡಿ. ನಗ್ತವ್ರಿ ಬ್ರೋ, ಯಾರು ಡೊನೇಟ್ ಮಾಡೋಂಗಿದೆ ಮಾಡಿ. ನಾವು ಮಧ್ಯಾಹ್ನ ಬಂದಾಗ ಜನನೇ ಇರಲಿಲ್ಲ, ಬಟ್ ಇವಾಗ ನೋಡಿದ್ರೆ ತುಂಬ ಕಮ್ಮಿ ಇದ್ದಾರೆ ಜನ. ಇವಾಗ ಇನ್ನೂ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಹೆಂಗೆ ಅಂದರೆ ದೇವಸ್ಥಾನದಿಂದ ದೇವ್ರ ದರ್ಶನ ಮಾಡಬೇಕು ಅಂದರೆ ಮಿನಿಮಮ್ 1.5 ಕಿಲೋಮೀಟರ್ ಕ್ಯೂಯಲ್ಲಿ ನಿಂತ್ಕೊಬೇಕಾಗುತ್ತೆ. ಅಷ್ಟೇ, ಜಾಸ್ತಿ ಇರಲ್ಲ. ಏನಿಲ್ಲ, ಬರೋರ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದು ದೇವ್ರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ರೆ ದೇವ್ರ ದರ್ಶನ ಮಾಡಿ, ದೇವ್ರು ಒಳ್ಳೆ ಬುದ್ಧಿ ಕೊಡುತ್ತೆ, ಬಂದು ಹೋಗಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾರು ದರ್ಶನ ಮಾಡಬೇಕು ಅಂತ ಇದ್ರೆ ಹಾಯ್ ಬಾಯ್, ಹಾಯ್ ಬೋಲೋ, ಹಾಯ್ ಬೋಲೋ, ಹಾಯ್ ಬೋಲೋ ಬಾಯ್. ಹಾಂ, ಯಾರ ದರ್ಶನ ಮಾಡೋಂಗಿದ್ರೆ ನನ್ನ DM ಮಾಡಿ. ನಾನು ದೇವಸ್ಥಾನ ಮುಂದೆಗಡೆ ತನಕ ಕರ್ಕೊಂಡು ಹೋಗ್ತೀನಿ. ಒಳಗೆ ಹೋಗೋ ಜವಾಬ್ದಾರಿ ನಿಮ್ಮದು. ಕರೆಕ್ಟು ಬ್ರೋ. ಈಗ ಏನು ಮಾತಾಡೋಕ್ಕೂ ಫ್ಯೂಲ್ ಆಗ್ತಾ ಇಲ್ಲ, ಫ್ಯೂಲ್ ಕೂಡ ಇಲ್ಲ. ರಿಸರ್ವಲ್ಲಿ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ಮನೆಯಲ್ಲಿ ಇವಾಗ ರಾಜಿ ಹೊಲ್ಟಿಯಾನೆ. ಹಳೆ ಮನೆ ಹತ್ರ ಬಂದ್ವಿ, ಅವನು ಕರ್ಗ ನೋಡಬೇಕು ಅಂದ. ಸೊ ಅದಕ್ಕೆ ಸೋಂಬೇರಿ ನನ್ನ ಮಗನ ಬಾರ ಇಲ್ಲಿ ಬ್ರೋ, ಗಾಡಿ ಸ್ಟಾರ್ಟ್ ಮಾಡಿಬಿಡ್ರಿ. ಬಾಯ್ ಗರ್ಲ್ಸಿಗೆ ಬಾಯ್ ಹೇಳು. ಇಲ್ಲಿ ಬಾಯ್ ಬ್ರೋ. ಈಗ ರಾಜಿ ಹೊರಡ್ತಾ. ನಮ್ಮ ಐಟಮ್ಸು ಸ್ವಲ್ಪ ಕಿರಿಕಿರಿ ಆಗ್ಬಿಟ್ಟೈತೆ. ಈಗ ಅದನ್ನು ಪ್ಯಾಕ್ ಮಾಡ್ತಾ ನಿಂತಿದ್ದೀವಿ. ನೋಡಿ ಗೈಸ್, ಮನೆ ನೋಡಿದ್ರೆ ಹೊಟ್ಟೆ ಯಾಕೆ ಕೇಳ್ತೀರಾ ಅಂದರೆ ಕೇಳ್ತೀರಾ. ಈಗ ಇದಕ್ಕೇನಾರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ನಾವು ತುಂಬ ದೂರ ಹೋಗೋದಿದೆ.
ದರ್ಶನ್ ಇಲ್ಲೇ ನಿಂತಿದ್ದಾನೆ. ಅವನು ಪಾದ ದರ್ಶನ ಮಾತ್ರ ಕೊಡ್ತಾವನೆ, ಮುಖ ದರ್ಶನ ಸ್ವಲ್ಪ ನನಗೂ ಯಾರ್ಯಾರ ಸಿಗಲಿ ಆಮೇಲೆ ಮುಖ ತೋರಿಸು ಅಂತ ಹೇಳ್ತಾವನೆ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಏನೋ ಇಟ್ಕೊಂಡು ರಥ ಹಿಡಿತಾರೆ ಬಾ 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 ಅಂತ ಒಂದೇ ಸಮ ಇದು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗಿ ಅಲ್ಲಿ ವೀಡಿಯೋ ಮಾಡೋದು ಡೌಟ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಗ್ಯಾರೇಜ್ ಅಂಕಲ್ ಇದು ಅಂಗಡಿಯಲ್ಲಿದ್ದೀನಿ. ಸೊ ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದಿನ, ಗೆಲ್ಲಲೇಬೇಕು ಒಳ್ಳೆ ಥರ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಯಾರ್ಯಾರು ಕಾಡು ಮಲ್ಲೇಶ್ವರನ ದೇವಸ್ಥಾನ ಗೊತ್ತಿಲ್ಲ ಅಂತಾರೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.